So hello ಮಕ್ಕಳೇ, the question ನೋಡಿ. A spherical balloon is filled with 4500 pi cubic meters of helium gas. If a leak in the balloon causes the gas to escape at the rate of 72 pi meter cube per minute, then the rate in meter per second at which radius of the balloon decreases 49 minutes after the leakage begin is. First of all, ನಮಗೆ ವಾಲ್ಯೂಮ್ ಆಫ್ balloon, spherical balloon 4/3 pi r cube ಇದೆ. ಸೊ ಅದರ ಟೋಟಲ್ ವಾಲ್ಯೂಮ್ ಏನು ಕೊಟ್ಟಿದ್ದಾರೆ, 4500 pi ಅಂತ ಕೊಟ್ಟಿದ್ದಾರೆ. ಲೀಕೇಜ್ ಕೊಟ್ಟಿದ್ದು dV/dt. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮೀಟರ್ ಕ್ಯೂಬ್ ಅಂತಿದೆ. ಮೀಟರ್ ಕ್ಯೂಬ್ ಅಂದರೆ ವಾಲ್ಯೂಮ್ ಪರ್ ಮಿನಿಟ್ ಅಂತ ಹೇಳಿದರೆ dV/dt. ಮೀಟರ್ ಕ್ಯೂಬ್ ಪರ್ ಮಿನಿಟ್ ಇದೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 4 3 pi ಕಾನ್ಸ್ಟೆಂಟ್ ಇದೆ, ಇದಾಗುತ್ತೆ 3 ಸ್ಕ್ವೇರ್ dr/dt. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೇನೆ ವಿತ್ ರೆಸ್ಪೆಕ್ಟ್ ಟು ಟಿ. ಡಿಫ್ರೆನ್ಷಿಯೇಟ್ ಮಾಡಿದ ನಂತರ ಈಕ್ವಲ್ಸ್ ಟು 72 pi. ಸೊ ಇದರೊಳಗೆ 3 ಕ್ಯಾನ್ಸಲ್ ಆಗುತ್ತೆ. 4 pi r ಸ್ಕ್ವೇರ್ dr/dt 72 pi ಕ್ಯಾನ್ಸಲ್ ಆಗುತ್ತೆ, ಇದಾಗುತ್ತೆ 18. ಸೊ ಇದಾಗುತ್ತೆ r ಸ್ಕ್ವೇರ್ dr/dt ಈಕ್ವಲ್ಸ್ ಟು 18. ಮತ್ತು ಇಲ್ಲಿ ಇದು ಮೈನಸ್ನಲ್ಲಿ ಬರುತ್ತೆ, ಏಕೆಂದರೆ ಇದು ಡಿಕ್ರೀಸ್ ಆಗ್ತಿದೆ, ಕಡಿಮೆ ಆಗ್ತಿದೆ ಅಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಮೈನಸ್ ಬರುತ್ತೆ. ಇದು ಮೈನಸ್ ಆಗುತ್ತೆ. ಈಗ ಕ್ವಶನ್ನಲ್ಲಿ ಹೇಳಿದ್ದು ದೆನ್ ದ ರೇಟ್ at which radius of the balloon decreases 49 minutes after the leakage. ನಮಗೆ ಟೈಮ್ ಕೊಟ್ಟಿದ್ದಾರೆ 49 ಮಿನಿಟ್ಸ್ ಅಂಥೇಳಿ. ಇದ್ರ ಮೂಲಕ ನಾವು dr/dt ಹುಡುಕಬೇಕಂತೆ. ಸೊ ಟೈಮ್ ಈಕ್ವಲ್ಸ್ ಟು 49 ಅಂತಿದೆ. ನಾವೇನು ಮಾಡ್ತೀವಿ, 4/3 pi r ಕ್ಯೂಬ್ ಈಕ್ವಲ್ಸ್ ಟು 4500 pi ಇದೆ. ಓಕೆ, ಇದು ಟೋಟಲ್ ಇದೆ. ಟೋಟಲ್ ಆದ ನಂತರ ನಮಗೆ ಲೀಕೇಜ್ ಎಷ್ಟು ಕೊಟ್ಟಿದ್ದಾರೆ, ಲೀಕೇಜ್ನ ಮೈನಸ್ ಮಾಡಿದರೆ ನಮಗೆ 49 ಮಿನಿಟ್ಸ್ನ. ಇವಾಗ 4005 ಇಸ್ ಅ ಟೋಟಲ್ ವಾಲ್ಯೂಮ್. ಅದರೊಳಗೆ ನಾವು ಎಸ್ಕೇಪ್ ಆಗಿದ್ದ ವಾಲ್ಯೂಮ್, ಎಸ್ಕೇಪ್ಡ್ ಎಟ್ 40 ಟೈಮ್ ಈಕ್ವಲ್ಸ್ ಟು 49. ಇದು ಮಾಡಿದರೆ ನಮಗೇನು ಸಿಗುತ್ತೆ, 49 ಇಂಟು 72 pi ಮಾಡಿದರೆ ನಮಗೆ ರಿಮೈನಿಂಗ್ ವಾಲ್ಯೂಮ್ ಸಿಗುತ್ತೆ. ರಿಮೈನಿಂಗ್ ವಾಲ್ಯೂಮ್ನಲ್ಲಿ ನಮಗೆ ರೇಡಿಯಸ್ಸು ಸಿಗುತ್ತೆ. ಸೊ ಅದಕ್ಕೋಸ್ಕರ 45 pi ಮೈನಸ್ 49 ಇಂಟು 72 pi. ಸೊ ಇದು ಉಳಿಯುತ್ತೆ 4/3 pi r ಕ್ಯೂಬ್ ಉಳಿಯುತ್ತೆ. ಸೊ ಇದಾಗುತ್ತೆ. ಇದರೊಳಗೆ ಕಾಮನ್ ತೆಗೆದ ನಂತರ ಫೋರ್ ಕಾಮನ್ ಬರುತ್ತೆ. 4 ಕಾಮನ್ ತೆಗೆದ್ರೆ ಇದು 4 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 25 ಉಳಿಯುತ್ತೆ, ಇಲ್ಲಿ 18 ಉಳಿಯುತ್ತೆ. ಅದ ನಂತರ 45 ಇಂಟು ಇಲ್ಲಿ ಪೈ ಇದೆ. ಸೊ ಪೈನೂ ಕ್ಯಾನ್ಸಲ್ ಆಗುತ್ತೆ. 18 ಈಕ್ವಲ್ಸ್ ಟು r³ 3. ಸೊ ಇದರೊಳಗೆ 9 ಕಾಮನ್ ತೆಗಿಬೋದು. 9 ಕಾಮನ್ ತೆಗಿಬೇಕಂದ್ರೆ ಇದಾಗುತ್ತೆ 27 ಉಳಿಯುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಬೈ 3 ಇಲ್ಲಿ ತೊಗೊಂಡಿದ್ದೇನೆ r³. ಸೊ ಇದೇನಾಗುತ್ತೆ, ಈ 3 ಸ್ಕ್ವೇರ್
ಇಂಟು 3 ಇದಾಗುತ್ತೆ 3 ಕ್ಯೂಬ್ ಆರ್ ಈಕ್ವಸ್ ಟು 3 ಇಂಟು 3 ಆರ್ ಈಕ್ವಸ್ ಟು 9 ಆಗುತ್ತೆ. ಸೊ ಈ ಈಕ್ವೇಷನ್ ಮೇಲಿಂದ ಒಂದು ಈಕ್ವೇಷನ್ ಇದೆಯಲ್ಲ ಅದರೊಳಗೆ ಆರ್ ಸ್ಕ್ವೇರ್ ಡಿ ಆರ್ ಬೈ ಡಿ ಟಿ ಈಕ್ವಸ್ ಟು -18 ಡಿ ಆರ್ ಬೈ ಡಿ ಟಿ ಈಕ್ವಸ್ ಟು -18 by 9 into 9. ಸೊ ಇಟ್ ವಿಲ್ ಬಿ -2/9. ಸೊ ನಿಮಗೆ ಕ್ವಶನ್ನಲ್ಲಿ ಇದೇ ಆನ್ಸರ್ ಫೈನಲ್ ಆನ್ಸರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.